ಈ ಫ್ರಿಡ್ಜ್ ಅಲ್ಲಿ ಇಡೋದು ಇದು ಸಹ ಇಂಗ್ಲಿಷ್ ಸಿನಿಮಾದ ಒಂದು ಕಾಪಿ. ಇನ್ನು ಹೀಗೆ ಹೇಳಕ್ ಹೋದ್ರೆ ನಮ್ಮ ಕನ್ನಡದಲ್ಲಿ 2-3 ಸಿನಿಮಾಗಳು ಈ ತರ ಪೀಸ್ ಮಾಡಿ ಬಿರಿಯಾನಿ ಮಾಡಿ ಹಾಕುವಂತ ಸಿನಿಮಾಗಳು. ಅಲ್ಲಿ ಒಬ್ಬನ ಎದುರುಗಡೆ ಇರೋನ್ನ ಸಾಯಿಸ್ಬಿಟ್ಟು ಮುಂದಿನ ಲೆವೆಲ್ ಹೋಗ್ಬೇಕು, ಎದುರುಗಡೆ ಯಾರು ಬರ್ತಾರೋ ಸಾಯಿಸು ಮುಂದೆ ಹೋಗು, ಹೊಡಿ ಬಡಿ ಇಷ್ಟೇ. ಆ ಮಕ್ಕಳು ದೊಡ್ಡವರಾದಾಗ ನಾವು ಅವ್ರನ್ನ ಬೈಬೇಕಾ, ಅವ್ರ ತಂದೆ ತಾಯಿನ ಬೈಬೇಕಾ? ವೆಬ್ ಸೀರೀಸ್ ಅಲ್ಲಂತೂ ಹಸಿ ಕೊಲೆಗಳು ನಡೀತಾರೆ. ಬೆಳೆದಂತಹ ಪರಿಸರ ನೀವೇನ್ ಕಲಿತೀರಾ, ನಿಮ್ ಸುತ್ತಮುತ್ತ ಯಾರಾದ್ರೆ ಅವರೇ ಜಾಸ್ತಿ ನಿಮ್ಗೆ ಎಫೆಕ್ಟ್ ಮಾಡ್ತಾರೆ. ಅಷ್ಟೇ ಅಲ್ಲ, ಈ ಜೇನ್ಸ್ ನ ಮುಂದಿನ ಪೀಳಿಗೆಗೂ ಟ್ರಾನ್ಸ್ಫರ್ ಮಾಡ್ತಾರೆ. ಸಾಮಾನ್ಯವಾಗಿ ಕುಡುಕ ತಂದೆ ಇದ್ರೆ, ಕುಡಿದು ಅಮ್ಮನ್ನ ಹೊಡಿತಾ ಇರೋಂತಹ ನೋಡಿದ್ರೆ 2 ರೀತಿ ಆಗತ್ತೆ. ಒಂದು, ಈ ತರ ನಾನು ಇರ್ಲೇಬಾರ್ದು ಅಂತ ಡಿಸೈಡ್ ಮಾಡಿರ್ತಾರೆ. ಇನ್ನೊಂದ್ ತರದವರು ಈ ತರ ಹೊಡೆಯೋದು ನನ್ನ ಸ್ವಭಾವ ಅಂತ. ಮೊದಲನೇ ತರ ಅಂದ್ರೆ ಈ ಮಾಡ್ಲೇಬಾರ್ದು ಅಂತ ಅಂದ್ಕೊಂಡಿದ್ರು ಅವರಲ್ಲಿ ಅದು ಹೊರಗಡೆ ಬರುತ್ತೆ ಯಾವುದೋ ಒಂದು ಟೈಮಲ್ಲಿ. ಯಾಕಂದ್ರೆ ಆ ಎನ್ವೈರನ್ಮೆಂಟ್ ಅಲ್ಲಿ ಹಾಗೆ ಆ ಚಿಕ್ಕನ್ನಲ್ಲಿ ಯಾವುದೇ ರೀತಿ ಎಫೆಕ್ಟ್, ಅದರಲ್ಲೂ ಮೊದಲ 2 ವರ್ಷದಿಂದ 4 ವರ್ಷ ಅಥವಾ 5 ವರ್ಷದಲ್ಲಿ ಯಾವುದೇ ರೀತಿ ಒಂದು ಬಿಹೇವಿಯರ್ ಇರುತ್ತೋ ಅದು ಹೊರಗಡೆ ಬರುತ್ತೆ. ಅದೇ ಅವ್ರು ದೊಡ್ಡವರಾದಾಗ ಬರುತ್ತೆ. ಮತ್ತಿನ್ನೊಂದು, ನಾನು ಇದನ್ನ ಪದೇ ಹೇಳ್ತಾ ಇರ್ತೀನಿ ಎಲ್ಲ ಕಡೆನೂ, ಫಿಲಮ್ಸ್, ಓಕೆ, ಸಿನಿಮಾಗಳು, ಮಾಧ್ಯಮಗಳು ಇವ್ರದ್ದು ಮೇಜರ್. ನೀವು ಇದು ತುಂಬಾ ಜನ ನನ್ನ ಜೊತೆ ಜಗಳಕ್ಕೆ ಬರ್ತಾರೆ. ಎಷ್ಟೋ ಫಿಲಮ್ಗಳನ್ನ ನಾನು ಉದಾಹರಣೆಗಳು ತಗೊಳ್ಬೋದು, ಬಟ್ ಇಲ್ಲಿ ತಗೊಳ್ಳಿಕ್ ಆಗಲ್ಲ. ಸೊ ಆ ಫಿಲಮ್ ಅದೇ ಕೆಲವೊಂದು ಸಿನಿಮಾಗಳು ಎಲ್ಲಿ ನೀವು ಲಾಂಗು ಮಚ್ಚು ಇದೆಲ್ಲ ನೋಡ್ತಾ ಇದ್ದೀರಲ್ಲ, ಅಲ್ಲೆಲ್ಲ ನೋಡಿದಾಗ ನಾನು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಬುಕ್ ಬರ್ದಿದ್ದೀನಿ. ಅದರಲ್ಲಿ ಯಾವ್ಯಾವ ಸಿನಿಮಾ ಯಾರ್ಯಾರ ಮೇಲೆ ಹೇಗೆ ಇದು ವಿತ್ ಕೇಸ್ ಸ್ಟಡೀಸ್ ತಗೊಂಡು ಬಂದು ಮಾತಾಡಿದ್ದೀನಿ, ನಾನು ಹಾಕಿದ್ದೀನಿ. ಸೊ ಅದರಲ್ಲಿ ನೀವು ಹಿಂದಿ ಫಿಲಮ್ ನಾವು ತಗೊಂಡ್ರೆ ಡರ್ ಸಿನಿಮಾ ಇಂದ ತಗೊಂಡ್ರು, ಅಂಡ್ ಈ ಫ್ರಿಡ್ಜ್ ಅಲ್ಲಿ ಇಡೋದು ಇದು ಸಹ ಇಂಗ್ಲಿಷ್ ಸಿನಿಮಾದ ಒಂದು ಕಾಪಿ. ಮತ್ತೆ ಇನ್ನೊಂದು ಕೋಲ್ಡ್ ಕೇಸ್ ಅಂತ ಅದೇನೇ ಒಂದು ಹಿಂದಿಲೂ ಬಂತು, ಆಮೇಲೆ ತಮಿಳಲ್ಲೂ ಬಂತು, ಮಲಯಾಳಮಲ್ಲಿ ಬಂತು. ಸೊ ಅದ್ರದ್ದು ಕಾಪಿ ಮಾಡ್ಬೋದು, ಯಾಕಂದ್ರೆ ಇದು ಈಸಿ ಅನ್ಸುತ್ತೆ. ಇನ್ನು ಹೀಗೆ ಹೇಳಕ್ ಹೋದ್ರೆ ನಮ್ಮ ಕನ್ನಡದಲ್ಲಿ 2-3 ಸಿನಿಮಾಗಳು ಈ ತರ ಪೀಸ್ ಮಾಡಿ ಬಿರಿಯಾನಿ ಮಾಡಿ ಹಾಕುವಂತ ಸಿನಿಮಾಗಳಲ್ಲ. ಇವೆಲ್ಲ ಏನ್ ಕೊಡುತ್ತೆ, ಸಂದೇಶ ಕೊಡುತ್ತೆ. ಸೊ ಹಿಂಗೂ ಮಾಡಿ ಬಚಾವ್ ಆಗ್ಬೋದು. ಇದು ಒಂದಿದೆ ಈಸಿ. ಈ ತರದ ಒಂದು ಸಿನಿಮಾ ನೋಡ್ಕೊಂತ ಬರ್ತಾ ಇರೋ ಮಕ್ಕಳು ಅವ್ರು ಬೆಳೀತಾ ಏನಾಗಿ ಬದಲಾಗಕ್ಕೆ ಚಾನ್ಸ್ ಇರುತ್ತೆ. ನೀವು ಗೇಮ್ಸ್ ನೋಡ್ತಾ ಇದ್ರೆ, ನಾವು ಹಿಂದೆ ಎಲ್ಲ ನಾವೆಲ್ಲ ಯಾವ ರೀತಿ ಆಟಗಳು ಆಟ ಆಡ್ತಿದ್ವಿ, ಹೊರಗಡೆ ಆಟ ಆಡ್ತಾ ಇದ್ವಿ. ಅಲ್ಲಿ ಏನಂತಿತ್ತು, ಒಗ್ಗಟ್ಟಿತ್ತು, ಕಾಂಪಿಟೇಷನ್ ಸ್ಪರ್ಧೆ ಇತ್ತು. ಬಟ್ ಈ ಪರಸ್ಪರ ಹೊಡೆದು ಬಡ್ದು ಮಾಡ್ಕೊಳ್ಳೋಂತಿಲ್ಲ. ಆದ್ರೆ ಇವಾಗಿಂದ ನೋಡಿದ್ರೆ ಇದು ಬರುತ್ತಲ್ಲ, ಆ ಕಂಪ್ಯೂಟರ್ ಗೇಮ್ಸ್ ಯಾವುದೇ ನೋಡಿದ್ರು ಅಲ್ಲಿ ಒಬ್ಬನ ಎದುರುಗಡೆ ಇರೋನ್ನ ಸಾಯಿಸ್ಬಿಟ್ಟು ಮುಂದಿನ ಲೆವೆಲ್ ಹೋಗ್ಬೇಕು, ಎದುರುಗಡೆ ಯಾರು ಬರ್ತಾರೋ ಸಾಯಿಸು ಮುಂದೆ ಹೋಗು, ಹೊಡಿ ಬಡಿ ಇಷ್ಟೇ. ಓಕೆ, ಸೊ ಇದನ್ನೆಲ್ಲ ನೋಡ್ತಿದ್ರೆ, ಇದನ್ನ ಆಟ ಆಡ್ಕೊಂಡು ಬೆಳೆದಿರುವಂತ ಮಕ್ಕಳಲ್ಲಿ ನಾವು ಯಾವ ರೀತಿ ವೈರಿಂಗ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ? ಆ ಮಕ್ಕಳು ದೊಡ್ಡವರಾದಾಗ ನಾವು ಅವ್ರನ್ನ ಬೈಬೇಕಾ, ಅವ್ರ ತಂದೆ ತಾಯಿನ ಬೈಬೇಕಾ? ಹಾಗಾಗಿ ನಮಗೆ ಪ್ರಾಬ್ಲಮ್ ಆಗ್ತಿರೋದು ಈ ಮೇಜರ್ ಏನಂತ ಹೇಳಿದ್ರೆ ಮೀಡಿಯಾನವರಲ್ಲಿ, ಅದರಲ್ಲೂ ಎಸ್ಪೆಷಲಿ ಟಿವಿ, ವೆಬ್ ಸೀರೀಸ್ ಅಲ್ಲಂತೂ ಹಸಿ ಕೊಲೆಗಳು ನಡೀತಾ ಇವೆ. ಹಸಿ ರೀತಿಯಲ್ಲಿ ಕೊಲೆಗಳಿರುತ್ತೆ. ಟಿವಿ ಇರುತ್ತೆ, ಅಪ್ಪ ಅಮ್ಮಂಗೆ ಗೊತ್ತಿರೋದಿಲ್ಲ, ಅವರು ಕೆಲ್ಸಕ್ಕೆ ಹೋಗ್ತಿರ್ತಾರೆ, ಮಕ್ಕಳು ನೋಡ್ಕೊಳ್ತಾರೆ. ಇವಾಗ ಅಪ್ಪ ಅಮ್ಮನಿಗಿಂತ ಜಾಸ್ತಿ ಮಕ್ಕಳಿಗೆ ಇದು ಗೊತ್ತು, ಟೆಕ್ನಾಲಜಿ ಚೆನ್ನಾಗಿ ಗೊತ್ತು. ಸೊ ಇವ್ರು ಪಾಸ್ವರ್ಡ್ ಹಾಕಿದ್ರೆ ಪಾಸ್ವರ್ಡ್ ರಿಮೂವ್ ಮಾಡ್ಕೊಳಕ್ ಮಕ್ಳಿಗೆ ಗೊತ್ತಿರುತ್ತೆ, ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ಯಾರ ಜವಾಬ್ದಾರಿ ಬರುತ್ತೆ? ಎಲ್ಲೋ ಈ ಒಂದು ಎಷ್ಟೋ ಬದಲಾವಣೆಗಳಾಗ್ತಾ ಇರುತ್ತೆ. ಕೆಲವ್ರು ಹೇಳ್ತಾರೆ ಇವೆಲ್ಲ ನಮ್ಗೆ ಮೀಡಿಯಾ ಇರೋದ್ರಿಂದ ಇವೆಲ್ಲ ಗೊತ್ತಾಗ್ತಿದೆ, ಮೊದಲು ನಡೀತಾ ಇತ್ತು, ಬಟ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇರಲಿಲ್ಲ. 100% ಅವಾಗ ನಂಬಿಕೆ ಇತ್ತು. ರಾತ್ರಿ 11 ಗಂಟೆ 10:30 11 ಗಂಟೆಗೆ ಹೋದ್ರೂ ಸುರಕ್ಷಿತವಾಗಿ ಬರ್ತಾಳೆ ಹೆಣ್ಮಗು ಅಂತ ಒಂದು ಇದಿತ್ತು, ನಂಬಿಕೆ ಇತ್ತು. ಇವಾಗ 7:30 8 ಗಂಟೆ ಆದ್ರೆ ಹೆಣ್ಮಕ್ಳು ಸುರಕ್ಷಿತನ ಅಂತ ಭಯ ಆಗುತ್ತೆ. ಅದು ಇಷ್ಟು ಜನ ಇದ್ದಾರೆ, ಬೇಕಾದಷ್ಟು ಜನ ಇರ್ತಾರೆ, ನಾವು ಆದ್ರೂ ಭಯ. ಎಲ್ಲಿ ಆ ಗುಂಪಲ್ಲಿ ಎಲ್ಲಿ ಏನ್ ಮಾಡ್ತಾರ ಅಂತ, ಅಂದ್ರೆ ನಂಬಿಕೆ ಎಲ್ಲೋ ಕಳೆದು ಹೋಗಿದೆ. ಹಾಗಾಗಿ ನಾನಿಲ್ಲಿ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲೋ ಈ ಕ್ರೌರ್ಯ ಮತ್ತೆ ಬಂದ್ರೆ, ಕ್ರೌರ್ಯ ಒಂದು ದಾಂಪತ್ಯದಲ್ಲಿ ಕ್ರೌರ್ಯಗಳು ಬರೋದಿಕ್ಕಾಗ್ಲಿ ಅಥವಾ ಒಂದು ಮಕ್ಕಳಲ್ಲಿ ಕ್ರೌರ್ಯ ಬರೋಕ್ಕಾಗ್ಲಿ ಕಾರಣ ಮೇಜರ್ ಆಗಿ ಅವರು ಸುತ್ತಮುತ್ತಲ ವಾತಾವರಣ. ಯಾವಾಗಲೂ ನಾನು ಹೇಳ್ತೀನಿ 60% ನೀವು ಹುಟ್ಟಿ ನಿಮ್ಮ ಜೆನೆಟಿಕ್ಸ್ ಇರುತ್ತೆ ಅಂತ, ಬಟ್ 40% ನೀವು ಬೆಳೆದಂತಹ ಪರಿಸರ, ನೀವೇನ್ ಕಲಿತೀರಾ, ನೀವು ಸುತ್ತಮುತ್ತ ಯಾರಾದ್ರೆ ಅವರೇ ಜಾಸ್ತಿ ನಿಮ್ಗೆ ಎಫೆಕ್ಟ್ ಮಾಡ್ತಾರೆ. ಹಾಗಾಗಿ ಮತ್ತೆ ಈಗ ಇನ್ನೊಂದು ಸೋಷಿಯಲ್ ಜೀನ್ಸ್ ಅಂತ ಒಂದು ಹೊಸ ಕಾನ್ಸೆಪ್ಟ್ ಈಗ ರೀಸೆಂಟ್ ಆಗಿ ಒಂದಷ್ಟು ದಿನ ರಿಸರ್ಚ್ ಅಲ್ಲಿ ಬಂತು. ಹೈಸ್ಕೂಲಲ್ಲಿ ಅಂದ್ರೆ ಒಂದು 13ರಿಂದ 16 18 ವರ್ಷದ ತನಕ ಮಕ್ಕಳು ಯಾರ ಜೊತೆ ಇರ್ತಾರೋ ಅವರ ಜೀನ್ಸ್ನ ಇವರು ಶೇರ್ ಮಾಡ್ಕೋತಾರೆ. ಅಂದ್ರೆ ಒಬ್ಬ ಹುಡುಗ
ಒಬ್ಬ ಕ್ರೌರ್ಯವಾಗಿರುವಂಥದ್ದು ಅಂದ್ರೆ ಕ್ರೂರಿಯ ಹುಡುಗನ ಜೊತೆ ಅವನು ಜೊತೆಲಿದ್ರೆ ಅವನ ಕ್ರೂರತನನ ಇವನು ಶೇರ್ ಮಾಡ್ಕೊಳ್ತಾನೆ. ಅಷ್ಟೇ ಅಲ್ಲ, ಈ ಜೇನ್ಸ್ನ ಅವನು ಮುಂದಿನ ಪೀಳಿಗೆಗೂ ಟ್ರಾನ್ಸ್ಫರ್ ಮಾಡ್ತಾನೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟ್. ಪ್ರತಿಯೊಬ್ಬ ಪೋಷಕರು ನೋಡ್ಬೇಕಾಗಿರುವಂಥದ್ದು ಇದು.